ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದೆ. ಅಹಿಂದ ಹೆಸರಲ್ಲಿ ರಾಜಕಾರಣ ಮಾಡುತ್ತಿರುವಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ವರ್ಗದಿಂದ ಬೆಂಬಲ ಪಡ್ಕೊಂಡಿದ್ರೆ ಅವ್ರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ದ್ವಂದ್ವ ಇದ್ದಾಗ ಸಂವಿಧಾನದ ಪೀಠ ಆ ವಿಷಯವನ್ನ ತೆಗೆದುಕೊಂಡು ಕೆಲವು ಗೈಡ್ಲೈನ್ಸ್ ಅನ್ನ ಹಾಕಿ ಮಾನದಂಡಗಳನ್ನು ಹಾಕಿ ಎಸ್ಸಿ ಎಸ್ಟಿ ರಿಸರ್ವೇಶನ್ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಒಟ್ಟು ಒಂದೇ ತಿಂಗಳಲ್ಲಿ ತೆಲಂಗಾಣದಲ್ಲಿ ಅನುಷ್ಠಾನ ಮಾಡಿದ್ರು, ಹಲವಾರು ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿದ್ರು, ಎಲ್ಲ ಕಡೆ ಮಾಡಿದ್ರು. ಆದ್ರೆ ಇಲ್ಲಿ ಮೀನಾಮೇಷ. ಯಾಕಂದ್ರೆ ಒಳ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಾಗಲಿ ಅಥವಾ ಅಲ್ಲಿರುವಂತ ದಲಿತ ನಾಯಕರಿಗಾಗಲಿ ಯಾವುದೇ ಬದ್ಧತೆ ಇಲ್ಲ. ಅವ್ರ ಹಿಂದೆ ಅಧಿಕಾರದಲ್ಲಿ ಇದ್ದಾಗ ವಾಲ್ಮೀಕಿ ಸ್ಟೂಡೆಂಟ್ ಫೆಡರೇಷನ್ದವರು ಕೇಸ್ ಹೋಗಿ ಹೈಕೋರ್ಟ್ಗೆ ಹೋಗಿ ಅಲ್ಲಿನ ಡೈರೆಕ್ಷನ್ ಬಂದ ಮೇಲೂ ಕೂಡ 2015ರಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಬಂದರೂ ಕೂಡ 2018ರವರೆಗೂ ಏನೂ ಮಾಡಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿದ್ರು. ಆ ನಾಗಮೋಹನ್ ದಾಸ್ ಸಮಿತಿ ಬಂದಾಗ ನಾನು ಮುಖ್ಯಮಂತ್ರಿ ಇದ್ದೆ. ಸರ್ವ ಪಕ್ಷಗಳ ಸಭೆ ಕರೆದು ಎಲ್ಲರನ್ನೂ ಒಪ್ಪಿಗೆ ಪಡೆದು ಎಸ್ಸಿ ಎಸ್ಟಿ ಮೀಸಲಾತಿನ ಹೆಚ್ಚಳ ಮಾಡೋದಕ್ಕೆ 15ರಿಂದ 17 ಎಸ್ಸಿಗೆ 3ರಿಂದ 7 ಎಸ್ಟಿಗೆ ಮಾಡೋದಕ್ಕೆ ಕಾನೂನನ್ನ ಮಾಡಿ, ಸರ್ಕಾರಿ ಆದೇಶ ಕಾನೂನನ್ನ ಮಾಡಿ ಗವರ್ನರ್ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಈಗಾಗಲೇ ಕಾನೂನು ಅನುಷ್ಠಾನ ಆಗ್ತಾ ಇದೆ. ಸುಮಾರು 2,000ಕ್ಕಿಂತ ಹೆಚ್ಚು ಎಸ್ಟಿ ಮತ್ತು ಎಸ್ಸಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸುಮಾರು 800 ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಮೆಡಿಕಲ್ ಸೀಟ್ ಸಿಕ್ಕಿದೆ. ಇದು ಅನುಷ್ಠಾನ ಆಗಿ ಇದು 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ಕಡೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಿಲ್ಲ, ಮಾನದಂಡವನ್ನು ಕೂಡ ಪಾಲನೆ ಮಾಡಿಲ್ಲ, ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನು ಕೂಡ ಪಾಲನೆ ಮಾಡಿಲ್ಲ, ಸದಾಶಿವ ಆಯೋಗವನ್ನು ಪಾಲನೆ ಮಾಡಿಲ್ಲ. ನಾವು ಮಾಡಿರುವಂತ ನಮ್ಮ ಸಚಿವ ಸಂಪುಟ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಶಿಫಾರಸನ್ನು ತಗೊಂಡು ನಾವೇನು ಒಳ ಮೀಸಲಾತಿಯನ್ನು ಮಾಡಿದ್ವಿ ಅದನ್ನು ಕೂಡ ಪಾಲನೆ ಮಾಡಲಿಲ್ಲ. ಒಂದು ಗೊಂದಲದ ಗೂಡಾಗಿ ಸಮುದಾಯಗಳ ಮಧ್ಯೆ ಒಂದು ಹೋರಾಟವನ್ನು ತರುವಂತ ಪ್ರಯತ್ನ ಮಾಡಿ ಮೊದಲೊಂದು ಆದೇಶ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಹೇಳಿದ್ರು ನಾವು 15% ಎಸ್ಸಿಗೆ ನಾವು ಒಳ ಮೀಸಲಾತಿಯನ್ನು ಮಾಡ್ತೀವಿ ಮತ್ತು ರಿಸರ್ವೇಶನ್ ಮಕರ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಅಲ್ಲಿ ಬರೆದು ಕೊಟ್ಟು ಅಲ್ಲಿ ಕಾನೂನಿನ ಹೋರಾಟವನ್ನು ಕೂಡ ಮಾಡಿದೆ. ಅಲ್ಲಿ ಒಂದು ವಾದವನ್ನು ಕೂಡ ಎಸ್ಸಿ ಎಸ್ಟಿ ಪರವಾಗಿ ಒಂದು ಶಬ್ದನೂ ಕೂಡ ಮಾತಾಡಲಿಲ್ಲ. ಚಾಂಪಿಯನ್ ಆಫ್ ಎಸ್ಸಿ ಎಸ್ಟಿ ಸರ್ಕಾರ ಅಂತಾರೆ, ಒಂದು ಶಬ್ದನೂ ಕೂಡ ಎಸ್ಸಿ ಎಸ್ಟಿ ಪರವಾಗಿ ಮಾತಾಡಲಿಲ್ಲ. ಅಲ್ಲಿ ಬರೆದು ಕೊಟ್ಟರು ನಾವು 15ರಲ್ಲೇ ಮಾಡ್ತೀವಿ ಅಂತ ಶರಣಾಗತಿ ಆದ್ರೂ ಕೂಡ ಕೋರ್ಟು ಅದಕ್ಕೆ ಸ್ಟೇ ಕೊಟ್ಟಿಲ್ಲ. ನೀವೇ ಒಪ್ಪಿಕೊಂಡಿದ್ರೆ 50% ಟೋಟಲ್ ರಿಸರ್ವೇಶನ್ ಅಲ್ಲಿ ಇನ್ನು 6% ಹೆಚ್ಚುವರಿ ಇದೆ, ಅದನ್ನ ರಿಸರ್ವ್ ಇಟ್ಟು ಬ್ಯಾಕ್ಲಾಗ್ ಆಗಿ ರಿಸರ್ವ್ ಇಡಬೇಕು ಅಂತ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕೋರ್ಟು ಕೂಡ 56% ಒಪ್ಕೊಂಡಿತ್ತು. ಈಗ ಅಲ್ಲಿ ಹಂಗೆ ಬರೆದು ಕೊಟ್ಟ ಒಂದು ವಾರದಲ್ಲೇ ಬೆಳಗಾಂ ಅಧಿವೇಶನದಲ್ಲಿ ಮತ್ತೆ 17%ಗೆ ಮತ್ತು 7%ಗೆ ರಿಸರ್ವೇಶನ್ಗೆ ಮತ್ತೆ ಕಾನೂನು ಪಾಸ್ ಮಾಡಿದ್ರು. ಅದಕ್ಕೆ ಗವರ್ನರ್ ಒಪ್ಪಿಗೆ ಕೊಟ್ಟರು. ಒಂದ್ ಕಡೆ ಕಾನೂನು ಪಾಸ್ ಮಾಡ್ತಾರೆ, ಅವ್ರು ಪಾಸ್ ಮಾಡಿದ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನು ಉಲ್ಲಂಘನೆ ಮಾಡ್ತಾರೆ. ಇನ್ನೊಂದು ಕಡೆ
ಅಲ್ಲಿ ಕೋರ್ಟ್ ಅಲ್ಲಿ 15 ಅಂತ ಬರೆದು ಕೊಡ್ತಾರೆ. ಯಾವುದೇ ಸ್ಪಷ್ಟವಾದ ನಿಲುವು ಇಲ್ಲದೆ ಅನ್ಯಾಯ ಮಾಡಿ ಸನ್ಮಾನ ಮಾಡಿಸ್ಕೊಳ್ಳೋ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.